ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಡಾರ್ಕ್ ಚಾಕ್ಲೇಟನ್ನು ಹೇಗೆ ಮೆಲ್ಟ್ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗಾದರೆ ಬನ್ನಿ ಅಮಿತೇಸ್ ಕಿಚನ್ಗೆ ಹೋಗೋಣ. ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡೋ ವಿಧಾನ, ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೇನೆ. ಇದನ್ನು ನಾವು ಹೇಗೆ ಮೆಲ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೀರನ್ನು ಒಂದು ಪಾತ್ರೆಗೆ ಹಾಕಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಕಾಯ್ತುಂಟು. ಈಗ ನಾನು ಅದಕ್ಕೆ ಒಂದು ಬೌಲನ್ನು ಇಡ್ತಾ ಇದ್ದೇನೆ. ಗಾಜಿನ ಬೌಲನ್ನು ಇಡ್ತಿದ್ದೇನೆ. ಯಾವುದೇ ಬೌಲ್ ಆಗ್ಬೋದು, ಮೆಟಲ್ ಬೌಲ್ ಯಾವುದು ಕೂಡ ಆಗ್ತದೆ. ಇವಾಗ ಇದಕ್ಕೆ ಚಾಕ್ಲೇಟನ್ನೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಪೀಸ್ ಕೂಡ ಮಾಡಿ ಹಾಕ್ಕೊಳ್ಬೋದು, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು. ನೋಡಿ, ಎಲ್ಲ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಉಂಟು. ಇದನ್ನು ಚೆನ್ನಾಗಿ ಹೀಗೆ ಕೈ ಆಡಿಸ್ತಾ ಇದ್ರೆ ಆಯ್ತು. ಪೂರ್ತಿ ಮೆಲ್ಟ್ ಆಗಲಿ. ಈಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಬೆಣ್ಣೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಅಂದರೆ ನಮ್ಗೆ ಇಲ್ಲಿ ಈ ಚಾಕ್ಲೇಟ್ ಮೆಲ್ಟ್ ಆಗುವಾಗ ಒಂದು ಸ್ವಲ್ಪ ಶೈನಿಂಗ್ ಬರ್ತದೆ ಈ ಬೆಣ್ಣೆ ಹಾಕಿದ್ರೆ. ಹಾಗಾಗಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಬೆಣ್ಣೆ ಕೂಡ ಈ ಚಾಕ್ಲೇಟ್ನೊಟ್ಟಿಗೆ ಚೆನ್ನಾಗಿ ಮೆಲ್ಟ್ ಆಗಬೇಕು. ಚಾಕ್ಲೇಟ್ ನೋಡಿ ಚೆನ್ನಾಗಿ ಮೆಲ್ಟ್ ಕೂಡ ಆಯಿತು. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಒಂದು ಸ್ವಲ್ಪ ಶೈನಿಂಗ್ ಕೂಡ ಉಂಟು. ಬೆಣ್ಣೆ ಹಾಕಿದ ಕಾರಣ ಒಂದು ಸ್ವಲ್ಪ ಶೈನಿಂಗ್ ಕೂಡ ಬಂದಿದೆ. ನೋಡಿ ನೋಡಿ, ನಮ್ಮ ಚಾಕ್ಲೇಟ್ ಶಿರಾಪ್ ರೆಡಿ ಆಯಿತು. ನೋಡಿ, ಚಾಕ್ಲೇಟ್ ಶಿರಾಪ್ ಅಂತ ಹೇಳ್ಬೋದು, ಚಾಕ್ಲೇಟ್ ಪೇಸ್ಟ್ ಅಂತ ಹೇಳ್ಬೋದು, ಏನನ್ನು ಬೇಕಾದ್ರೂ ಹೇಳ್ಕೊಳ್ಬೋದು. ನೋಡಿ, ಚಾಕ್ಲೇಟ್ ಶಿರಾಪ್ ರೆಡಿ ಆಯಿತು. ನೋಡಿ, ಈ ಚಾಕ್ಲೇಟ್ ಶಿರಾಪನ್ನು ಉಪಯೋಗಿಸ್ಕೊಂಡು ನಮಗೆ ಜ್ಯೂಸ್ ಮಾಡ್ಬೋದು, ಕೇಕ್ ಮಾಡ್ಬೋದು, ಚಾಕ್ಲೇಟ್ ಬಾಲ್ಸ್ ಮಾಡ್ಬೋದು. ಇದನ್ನು ಉಪಯೋಗಿಸ್ಕೊಂಡು ನಾವು ಶಿರಾಪ್ ತರಬೇಕು ಅಂತಲೇ ಏನಿಲ್ಲ, ನಮಗೆ ಮನೆಯಲ್ಲೇ ಮಾಡಿಕೊಳ್ಬೋದು. ಚಾಕ್ಲೇಟ್ ಇದ್ದರೆ ಈ ರೀತಿಯಾಗಿ ಸುಲಭವಾಗಿ ನಮಗೆ ಮನೆಯಲ್ಲೇ ಚಾಕ್ಲೇಟ್ ಶಿರಾಪ್ ಮಾಡಿಕೊಳ್ಬೋದು. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಡೈರಿ ಮಿಲ್ಕ್ ಚಾಕ್ಲೇಟಿಂದ ಚಾಕ್ಲೇಟನ್ನು ಮೆಲ್ಟ್ ಮಾಡಿಕೊಂಡಿದ್ದೇನೆ. ಈ ರೀತಿ ಆಗಿದೆ ನೋಡಿ.